ನೋಡಿ, ಆಲ್ಟರ್ನೇಟ್ ಥೆರಪಿ ಅಂದರೆ ಔಷಧಿ ಜೊತೆ ಅಥವಾ ಔಷಧಿ ಇಲ್ಲದೇ ಕೆಲವೊಂದು ತೊಂದರೆಗಳಿಗೆ ಔಷಧಿ ರಿಕ್ವೈರ್ಮೆಂಟೇ ಇರೋದಿಲ್ಲ. ಸೊ ಅಂಥದ್ದಕ್ಕೆ ನಾವು ಥೆರಪಿಗಳನ್ನು ಏನೊಂದು ಔಷಧಿ ಇಲ್ಲದೆ ಅಡಾಪ್ಟ್ ಮಾಡಿಕೊಂಡು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ತೀವಿ. ಇದಕ್ಕೆ ಆಲ್ಟರ್ನೇಟ್ ಥೆರಪಿ ಅಂತ ಹೇಳ್ತಾರೆ. ಓಕೆ, ಸೊ ಔಷಧಿ ಇಲ್ಲದೇ ಗುಣಮುಖರಾಗಬಹುದು ಅಂತ ಹೇಳ್ತಾ ಇದ್ರಿ ನೀವು, ಹೇಗೆ ಅಂತ ಹೇಳಿ? ನೋಡಿ, ನಮಗೆ 2 ಥರ ಶರೀರ ಇರುತ್ತೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದು. ಓಕೆ, ಸೂಕ್ಷ್ಮ ಶರೀರ ಅಂದರೆ ಈಗ ಫಿಸಿಕಲ್ ಐಸಿಗೆ ಕಾಣಿಸಲ್ಲ, ಅದಕ್ಕೆ ಥರ್ಡ್ ಐ ಅಂತ ಬರುತ್ತೆ, 3ನೇ ಕಣ್ಣು ಅಂತ ಏನು ಹೇಳ್ತಾರೆ. ಸೊ ಇದು ಕೆಲವ್ರಿಗೆ ನ್ಯಾಚುರಲ್ ಆಗಿ ಓಪನ್ ಆಗಿ ಕ್ಲೋಸ್ ಆಗುತ್ತೆ, ಅದನ್ನ ಕ್ಲಾರೋವಾಯ್ನ್ಸ್ ಅಂತ ಹೇಳ್ತಾರೆ. ಈ ಒಂದು ಕಣ್ಣಿನಿಂದ ಏನು ನೋಡ್ತೀವಿ ಕ್ಲಾರೋವಾಯ್ನ್ಸ್ ಅಂತ. ಸೊ ಆ ಕಣ್ಣಿಗೆ ಈ ಸೂಕ್ಷ್ಮ ಶರೀರಗಳು ಕ್ಲೀನಾಗಿ ಕಾಣಿಸುತ್ತೆ. ಕಲರ್ ಆಫ್ ದ ಚಕ್ರ ಇರ್ಬೋದು, ಪ್ರಭಾವಳಿ ಇರ್ಬೋದು, ಸೂಕ್ಷ್ಮ ಶರೀರಗಳು ಲೇಯರ್ ಆಗಿ ನಮ್ಮ ಸುತ್ತಲೂ ಇರುತ್ತೆ. ನೋಡಿ ಈ ಥರ. ಓಕೆ, ಈ ಫೋಟೋನ ನೋಡಿದರೆ ನೀವು ಲೇಯರ್ ಆಗಿ ಈರುಳ್ಳಿ ಕಟ್ ಮಾಡಿದ್ರೆ ಹೇಗೆ ಲೇಯರ್ ಇರುತ್ತೆ ಆ ಥರ ಇದೆ ನೋಡಿ. ಸೊ ಇವೆಲ್ಲ ಸೂಕ್ಷ್ಮ ಶರೀರಗಳು ಅಂತ ಹೇಳಿ. ಸೊ ಇದನ್ನ ನಮ್ಮ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆನೆ ಕಂಡು ಹಿಡಿದು ಹೇಳಿದ್ದಾರೆ. ಮನುಷ್ಯನಿಗೆ ಬರೀ ಭೌತಿಕ ಶರೀರ ಒಂದೇ ಅಲ್ಲ, ಅವನಿಗೆ ಈ ಸೂಕ್ಷ್ಮ ಶರೀರಗಳು ಸಹ ಇರುತ್ತೆ. ಅದರಲ್ಲಿ ಪ್ರಾಣಮಯ ಶರೀರ, ಮನೋನ್ಮಯ ಶರೀರ, ಆನಂದಮಯ ಶರೀರ, ಭಾವನಾತ್ಮಕ ಶರೀರ, ಈ ರೀತಿ ಹಲವಾರು ಸೂಕ್ಷ್ಮ ಶರೀರಗಳು ಸಹ ಇರುತ್ತೆ. ಅವುಗಳಿಗೆ ಕಾಯಿಲೆ ಬಂದ್ರೂ ಸಹ ನಾವು ನರಳ್ತೀವಿ ಅಂತ ಹೇಳಿ ಸಾವಿರಾರು ವರ್ಷಗಳ ಹಿಂದೆನೆ ನಮಗೆ ಹಲವಾರು ಚಕ್ರಗಳು ಸಹ ಇದೆ. ಒಂದು ಸೂಜಿ ಮೊನೆ ಗಾತ್ರದಿಂದ ಹಿಡಿದು 5-6 ಇಂಚಿನಷ್ಟು ದೊಡ್ಡದಾದ ಈ ಋಷಿ ಮುನಿಗಳಿಗೆಲ್ಲ ಬಹಳ ಮೀಟರ್ ಗಟ್ಟಲೆ ಸೈಜ್ ಅಷ್ಟು ದೊಡ್ಡದಾದ ಚಕ್ರಗಳು ಸಹ ಇರುತ್ತೆ. ಈ ಚಕ್ರಗಳಲ್ಲಿ ನಾವು ಪ್ರಾಣಶಕ್ತಿಯನ್ನು ಸ್ಟೋರ್ ಮಾಡ್ಕೋತೀವಿ ವಿಶ್ವದಿಂದ. ಪ್ರಾಣಶಕ್ತಿಯಲ್ಲಿ ಹಲವಾರುಗಳ ಥರ ಪ್ರಾಣಗಳಿರುತ್ತೆ. ಪಂಚಭೂತಗಳಿರ್ಬೋದು, ಗ್ರಹ ನಕ್ಷತ್ರಗಳಿಂದ ಬರುವಂಥ ಶಕ್ತಿಗಳಿರಬಹುದು, ಪರಮಾತ್ಮನಿಂದ ಬರುವಂಥ ಶಕ್ತಿಗಳು, ದೇವತೆಗಳಿಂದ ಬರತಕ್ಕಂಥ ಶಕ್ತಿಗಳು, ಮನುಷ್ಯನಿಗೆ ಹಲವಾರು ಥರ ಪ್ರಾಣಶಕ್ತಿಗಳು ಬೇಕಾಗುತ್ತೆ. ಸೊ ಈ ಪ್ರಾಣಶಕ್ತಿಗಳಲ್ಲಿ ನ್ಯೂನತೆಗಳು ಉಂಟಾದಾಗ ನಮಗೆ ಕಾಯಿಲೆಗಳು ಬರೋದು.